ರಾಜ್ಯ ಬಿಜೆಪಿಯಿಂದ ತಿರಂಗ ಯಾತ್ರೆಗೆ ಕೌಂಟ್ ಡೌನ್. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಆರಂಭ. ಶಿರಾರು ಪಾರ್ಕ್ನಿಂದ ಮಲ್ಲೇಶ್ವರಂ 18 ಕ್ರಾಸ್ವರೆಗೂ ಕೂಡ ಯಾತ್ರೆ. ರಾಜ್ಯ ಬಿಜೆಪಿಯಿಂದ ತಿರಂಗ ಯಾತ್ರೆ. ಈ ಯಾತ್ರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಆರಂಭಗೊಳ್ಳುತ್ತೆ. ಕಾರಣ ಅವರ ಪ್ರಧಾನ ಕಚೇರಿಯು ಕೂಡ ಅಲ್ಲೇ ಇದೆ. ಶಿರಾರು ಪಾರ್ಕ್ನಿಂದ ಮಲ್ಲೇಶ್ವರಂ 18ನೇ ಕ್ರಾಸ್ನವರೆಗೂ ಕೂಡ ಯಾತ್ರೆ. ಮುಖಂಡರು, ಸಾವಿರಾರು ಕಾರ್ಯಕರ್ತರು ಭಾಗಿಯಾಗ್ತಾರೆ. ಸ್ಥಳೀಯ ಬಿಜೆಪಿ ನಾಯಕರು ಇರ್ತಾರೆ. ಭಾರತೀಯ ಸೈನಿಕರಿಗೆ ಬೆಂಬಲ ಕೋರಿ ಯಾತ್ರೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯ ಬಿಜೆಪಿಯಿಂದ ತಿರಂಗ ಯಾತ್ರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಆರಂಭಗೊಳ್ಳುವಂತಹ ಯಾತ್ರೆ ಇದು. ಶಿರಾರು ಪಾರ್ಕ್ನಿಂದ ಮಲ್ಲೇಶ್ವರಂ 18ನೇ ಕ್ರಾಸ್ನವರೆಗೂ ಕೂಡ ಯಾತ್ರೆ ಶುರುವಾಗಿದೆ. ಯಾಕೆ ಯಾತ್ರೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ದೇಶದ ಸೈನಿಕರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಭಾರತೀಯ ಸೈನಿಕರಿಗೆ ಬೆಂಬಲವನ್ನು ಕೋರಿ ಯಾತ್ರೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯ ಬಿಜೆಪಿಯಿಂದ ತಿರಂಗ ಯಾತ್ರೆ. ನಮ್ಮ ಯೋಧರ ಪೈಕಿ ಒಂದು BSF ಯೋಧ ಪಾಕಿಸ್ತಾನದವರ ವಶದಲ್ಲೂ ಇದ್ದಾರೆ. ಪಾಕಿಸ್ತಾನಿ ಉಗ್ರರು ಭಾರತದ ಸಾಕಷ್ಟು ಸಿವಿಲಿಯನ್ಸ್ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಅದರಲ್ಲೊಂದಷ್ಟು ಸೈನಿಕರು ದೇಹತ್ಯಾಗ ಮಾಡಿದ್ದಾರೆ. ಸಾಕಷ್ಟು ಪ್ರಜೆಗಳು ಕೂಡ, ಭಾರತೀಯ ಪ್ರಜೆಗಳು ಕೂಡ ಅವರ ಬಾಂಬ್ ದಾಳಿಗೆ ಜೀವವನ್ನು ಕೂಡ ಕಳ್ಕೊಂಡಿದ್ದಾರೆ. ಸೊ ಈಗ ಭಾರತದ ಸೈನಿಕರಿಗೆ ಬೆಂಬಲವನ್ನು ಕೋರಿ ಭಾಜಪ ಅರ್ಥಾತ್ BJP ಈಗ ತಿರಂಗ ಯಾತ್ರೆ ಎನ್ನುವಂತಹ ಹೊಸ ಅಭಿಯಾನವನ್ನು ಶುರು ಮಾಡಿಕೊಂಡಿದೆ. ಈ ಅಭಿಯಾನ BJPಯ ರಾಜ್ಯ ಪ್ರಧಾನ ಕಚೇರಿ ಇರತಕ್ಕಂತಹ ಮಲ್ಲೇಶ್ವರಂನ 18ನೇ ಕ್ರಾಸ್ನಿಂದ ಅಲ್ಲಿಯವರೆಗೂ ಕೂಡ ಇವರ ಯಾತ್ರೆ ಹೋಗುತ್ತೆ. ಈ ಯಾತ್ರೆಯ ಉದ್ದಕ್ಕೂ ಸಾಕಷ್ಟು BJPಯ ರಾಜ್ಯ ಮಟ್ಟದ ನಾಯಕರು, ಸ್ಥಳೀಯ ನಾಯಕರು, ಸಾಕಷ್ಟು ಮುಖಂಡರು, ಇನ್ನು BJP ಪರ ಒಲವಿರ್ತಕ್ಕಂತಹ ಸಮಾನ ಮನಸ್ಕ ಸಂಘಟನೆಯ ಮೇಧಾವಿಗಳು ಕೂಡ ಈ ಒಂದು ಯಾತ್ರೆಯಲ್ಲಿ ಇರ್ತಾರೆ. ಸೊ ಭಾರತೀಯ ಸೈನಿಕರಿಗೆ ಬೆಂಬಲವನ್ನು ಕೋರಿ ಯಾತ್ರೆ ಎಂದು ಹೇಳಲಾಗ್ತಾ ಇದೆ. ಸಾಕಷ್ಟು ಮುಖಂಡರು, ಸಾವಿರಾರು ಕಾರ್ಯಕರ್ತರು ಕೂಡ ಯಾತ್ರೆಯಲ್ಲಿ ಯಾತ್ರೆಯ ಉದ್ದಕ್ಕೂ ಕೂಡ ಭಾರತದ ಧ್ವಜವನ್ನು ಹಿಡಿದು ಘೋಷಣೆಗಳನ್ನು ಕೂಗಿ ಯೋಧರಿಗೆ ಬೆಂಬಲವನ್ನು ವ್ಯಕ್ತಪಡಿಸುವುದರ ಮುಖಾಂತರವಾಗಿ ಯಾತ್ರೆ ಪ್ರಾರಂಭಗೊಂಡಿದೆ. ಸಾಕಷ್ಟು ವಿದ್ಯಾರ್ಥಿಗಳನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದಾರೆ. ಸೊ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಈ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರೀಯ ವಿಪಕ್ಷ ನಾಯಕರ ಟೀಕೆಗೂ ಕೂಡ ಕಾರಣವಾಗಿದೆ. ಈ ತರ ಯುದ್ಧ ವಿರಾಮ ಆಯಿತು ಒಂದು ವಿಷಯ. ಆದರೆ ನಮ್ಮ ಪ್ರಧಾನಮಂತ್ರಿ ಹೇಳಿದಂಗೆ ನಾವು ಬರೇ ಪಾಸ್ ಬಟನ್ ಒತ್ತಿದ್ದೀವಿ. ತಿರ್ಗಾ ಅವ್ರಿಗೆ ಈ ಸಾರಿ ಪಾಕಿಸ್ತಾನ ಬಂಧುಗಳೇ, ಆಪರೇಷನ್ ಸಿಂಧೂರ್ ಮುಗುದಿಲ್ಲ, ಖಂಡಿತ ಮುಗುದಿಲ್ಲ. ಆಪರೇಷನ್ ಸಿಂಧೂರ್ ಬರೇ ಪಾಸ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.